ನೋಡಿ, ಗಣಿತದ ಪ್ರಶ್ನೆಗಳನ್ನು ನೋಡ್ತಾ ಇದೀವಿ. ಈಗ ಇವತ್ತಿನ ದಿನ 5ನೇ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಏನಂದ್ರೆ, ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದ ಅಂದ್ರೆ ಆಪ್ಷನ್ ಎ ಸುತ್ತಳತೆ, ಬಿ ಸರಳ ರೇಖೆ, ಸಿ ವಿಸ್ತೀರ್ಣ, ಡಿ ಆಕೃತಿ ಅಂತ ಕೊಟ್ಟಿದ್ದಾರೆ. ಈಗ ನಾವೊಂದು ಯಾವುದೇ ಸರಳ ರೇಖಾಕೃತಿ ಅಂತೂ ತ್ರಿಭುಜ ತಗೋರಿ, ಅಲ್ಲಿ ಸರಳ ರೇಖೆಗಳು ಇರ್ತಾವ, ಹೌದಿಲ್ಲ? ಸರಳ ರೇಖೆಗಳಿಂದ ಆವೃತ ಆಗಿರ್ತತಿ. ಚೌಕ ತಗೋರಿ, ಅಷ್ಟಭುಜಾಕೃತಿಗಳನ್ನು ತಗೋರಿ. ಈ ರೀತಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕೂಡ ಮೊದಲು ನೋಡಿದೀವಿ. ಯಾವ ರೀತಿ? ಒಂದು ಜಮೀನಿನ ಸುತ್ತಳತೆ ಅಂತ ನೋಡಿದೀವಿ, ಒಂದು ಚೌಕದ ಸುತ್ತಳತೆ ಅಂತ ನೋಡಿದೀವಿ. ಅದೇ ರೀತಿ ಹಾಗಾದ್ರೆ ಒಂದು ಸರಳ ರೇಖಾಕೃತಿ ಎಲ್ಲಾ ಬಾಹುಗಳ ಒಟ್ಟ ಉದ್ದ ಏನಾಗಿರ್ತೈತಿ ಅಂದ್ರೆ ಸುತ್ತಳತೆ ಆಗಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಸುತ್ತಳತೆ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ ನೋಡೋಣ. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ, ನೋಡಿ 3 ಅಂಕಿ ಇರ್ಬೇಕ, ಅತ್ಯಂತ ದೊಡ್ಡ ಸಂಖ್ಯೆ ಆಗಿರ್ಬೇಕ, ಜೊತೆಗೆ ಮತ್ತು ಚಿಕ್ಕ ಸಂಖ್ಯೆಯ ಒಟ್ಟು ಮೊತ್ತ ಅಂದ್ರೆ 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಹಾಗೂ 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆಯ ಮೊತ್ತ ಅಂದ್ರೆ ಎರಡೂವನ್ನು ಕೂಡಿಸಿದಾಗ ಎಷ್ಟು ಮೊತ್ತ ಬರ್ತೈತಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ಸ್ವಲ್ಪ ನಾವು ಬೇಸಿಕ್ ಇರ್ತಕ್ಕಂಥ ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. 1 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ 9. ಚಿಕ್ಕ ಸಂಖ್ಯೆ ಯಾವ್ದಂತಂದ್ರೆ 1 ಅಂಕಿದ 1. ನೆಕ್ಸ್ಟ್ ನೋಡ್ರಿ, ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 99. ಅದೇ ರೀತಿ 2 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 10. ನೆಕ್ಸ್ಟ್ 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 999. ಅದೇ ರೀತಿ 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 100. ನೋಡಿ 1 2 3 3. ನೆಕ್ಸ್ಟ್ 4 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 9999. ನೆಕ್ಸ್ಟ್ 4 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1000. 5 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 99999. 5 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 10,000. ನೀವು ನೋಡ್ತಾ ಹೋಗ್ರಿ, 5 ಅದಾವ ಇಲ್ಲಿ, 1 2 3 4 5. ನೆಕ್ಸ್ಟ್ 6 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಅಂದ್ರೆ 9 6 ಸತಿ ಬರಿಬೇಕು. 1 2 3 4 5 6. ಹಾಗಾದ್ರೆ ಎಷ್ಟಾಯ್ತು? 9,99,999. ನೆಕ್ಸ್ಟ್ 6 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1 ಬರಬೇಕು. ನೆಕ್ಸ್ಟ್ 2 3 4 5 6 ಅಂದ್ರೆ 5 ಸೊನ್ನೆಯನ್ನು ಕೊಡ್ಬೇಕು. ಅವಾಗ ಎಷ್ಟಾಗ್ತೈತೆ ಅಂದ್ರೆ ಬಿಡಿ 10 100 1000 10,000 ಲಕ್ಷ. 6 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 1 ಲಕ್ಷ. ನೆಕ್ಸ್ಟ್ 7 ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ 9 7 ಸತಿ ಬರೀಬೇಕು. 1 2 3 4 5 6 7. ಹಾಗಾದ್ರೆ ಎಷ್ಟಾಗ್ತೈತಿ ಇದು ನೋಡ್ರಿ? 99,99,999. ಅದೇ ರೀತಿ 7 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ 7. 1 2 3 4 5 6 7 ಅಂದ್ರೆ 10 ಲಕ್ಷ ಆಗ್ತೈತಿ. ಹಂಗೆ ಮುಂದುವರಿತಾ ಹೋಗ್ತೈತಿ. 8 ಅಂಕಿಯ ಸಂಖ್ಯೆ ದೊಡ್ಡದು ಚಿಕ್ಕದು, 9 ಅಂಕಿದ. ನಮಗೆ ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ? 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 999. ನೆಕ್ಸ್ಟ್ 3 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಎಷ್ಟಿತ್ತು? 3 ಅಂಕಿದ 100. ಇಲ್ಲಿ ನೆಕ್ಸ್ಟ್ ಏನ್ ಕೇಳ್ಯಾರ? ಸಂಖ್ಯೆ ಒಟ್ಟು ಮೊತ್ತ ಅಂತ ಕೇಳ್ಯಾರ. ಮೊತ್ತ ಅಂತಂದ್ರೆ ಯಾವ ಚಿಹ್ನೆ ಬರ್ತೈತಿ? ಪ್ಲಸ್ ಚಿಹ್ನೆ ಬರ್ತೈತಿ. ವ್ಯತ್ಯಾಸ ಅಂತ ಬಂತಂದ್ರ ಮೈನಸ್ ಬರ್ತೈತಿ, ಕಳೆಯೋ ಚಿಹ್ನೆ. ಇಲ್ಲಿ ಮೊತ್ತ ಅಂತ ಕೇಳ್ಯಾರ, ಅದಕ್ಕೆ ಪ್ಲಸ್ ಮಾಡ್ಬೇಕು. 9ಕ್ಕೆ 0 ಕೂಡಿದ್ರೆ 9, 9ಕ್ಕೆ 0 ಕೂಡಿದ್ರೆ 9, 9ಕ್ಕೆ 1 ಕೂಡಿದ್ರೆ 10. ಹಾಗಾದ್ರೆ 1099. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಎ 1099. ಇದು ಸರಿಯಾದ ಉತ್ತರ. ಇದೇ ರೀತಿ ಇರ್ತಕ್ಕಂಥ ಪ್ರಶ್ನೆಗಳು ಬಹಳಷ್ಟು ಬರ್ತವೆ. ಇದು ಎಕ್ಸಾಮ್ ಒಳಗೆ ನಿಮ್ಗೆ 4 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅಂತ ಕೇಳ್ಬೋದು. 5 ಅಂಕಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಮೊತ್ತ ಅಂತ ಕೇಳ್ಬೋದು. ಈ ರೀತಿ ಪ್ರಶ್ನೆಗಳು ಬರ್ತವೆ. ಅರ್ಥ ಆಯ್ತಾ? ಓಕೆ, ಡನ್.